ಹೂಗಳ ತಂದೆ ಪೂಜಿಸಲೆಂದೇ ಹೂಗಳ ತಂದೆ ದರ್ಶನ ಕೋರೆ ನಾನಿಂದೆ ತೆರೆಯೋ ಬಾಗಿಲನು ರಾಮ ತೆರೆಯೋ ಬಾಗಿಲನು ರಾಮ ಪೂಜಿಸಲೆಂದೇ ಹೂಗಳ ತಂದೆ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸಹನಾ. ವೆಲ್ಕಮ್ ಟು ಮೈ ವ್ಲಾಗ್. ಇವತ್ತು ನಾವೆಲ್ಲರೂ ಭಾರತದಾದ್ಯಂತ ರಾಮನವಮಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ರಾಮನವಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ರಾಮನವಮಿ ಅಥವಾ ರಾಮನ ಜನ್ಮಾಷ್ಟಮಿ ಅಂತ ಅಂದರೆ ರಾಮ ಹುಟ್ಟಿದಂತಹ ವಿಶೇಷವಾದಂತಹ ದಿನ. ಈ ದಿನದ ವಿಶೇಷತೆ ಏನು ಹೇಳೋದಾದರೆ, ಇವತ್ತಿನ ದಿನ ವಿಶ್ವವಸು ನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ಚೈತ್ರ ಮಾಸ, ಶುಕ್ಲ ಪಕ್ಷ, ಪುನರ್ವಸು ನಕ್ಷತ್ರ, ನವಮಿ ತಿಥಿ ಈ ಒಂದು ದಿನದ ವಿಶೇಷತೆಯಾಗಿದೆ. ರಾಮನು ಚೈತ್ರ ಮಾಸದ ಶುಕ್ಲ ಪಕ್ಷದ 9ನೇ ದಿನದಂದು ಅಯೋಧ್ಯೆಯಲ್ಲಿ ದಶರಥ ಮಹಾರಾಜ ಮತ್ತು ಅವರ 4 ಹೆಂಡತಿಯರಲ್ಲಿ ಒಬ್ಬರಾದಂತಹ ಕೌಸಲ್ಯ ದೇವಿಯ ಜ್ಯೇಷ್ಠ ಪುತ್ರರಾಗಿ ಭಾರತ ಭೂಮಿಯಲ್ಲಿ ಜನನ ಮಾಡ್ತಾರೆ. 9 ಅನ್ನುವಂತಹ ಒಂದು ಸಂಖ್ಯೆ ವಿಶೇಷವಾದಂತಹ ಅರ್ಥವನ್ನು ಹೊಂದಿದೆ. 9 ಅನ್ನುವಂಥದ್ದು ನಾಯಕತ್ವ ಗುಣ ಮತ್ತು ಸ್ಥಿರತೆಯನ್ನು ಸೂಚನೆ ಮಾಡುತ್ತೆ. ರಾಮನು ಕೂಡ ಅದೇ ರೀತಿಯಾದಂತಹ ನಾಯಕತ್ವ ಗುಣ, ಸ್ಥಿರತೆ ಹಾಗೂ ಇನ್ನೂ ಅನೇಕ ಮಾನವೀಯ ಮೌಲ್ಯಗಳು, ಒಳ್ಳೆಯ ನಡತೆ, ಗುಣ ಮತ್ತು ಧರ್ಮಕ್ಕೆ ಹೆಸರುವಾಸಿಯಾದಂತಹ ಮರ್ಯಾದ ಪುರುಷೋತ್ತಮ ಅಂತಲೇ ಹೆಸರುವಾಸಿಯಾಗಿ ಜನಮನದಲ್ಲಿ ನೆಲೆಯೂರಿದಂತಹ ಒಬ್ಬ ಶ್ರೇಷ್ಠ ದೈವಿಕ ಪುರುಷ ಅಂತ ಹೇಳಿದ್ರೆ ತಪ್ಪಾಗಲ್ಲ. ರಾಮ ಅನ್ನುವಂತಹ ಹೆಸರು ಅನೇಕ ವಿಶೇಷತೆ ಮತ್ತು ಶ್ರೇಷ್ಠತೆಗಳಿಗೆ ಕಾರಣವಾಗಿದೆ. ಅಂತ ಅಂದರೆ ಅದು ಅಗ್ನಿಯನ್ನು ಸೂಚನೆ ಮಾಡುತ್ತೆ. ಅನ್ನುವಂತಹ ಅಕ್ಷರ ನೀರನ್ನು ಸೂಚನೆ ಮಾಡುತ್ತೆ. ಹೀಗೆ ರಾಮ ಅನ್ನುವಂತಹ ಶಬ್ದ ಅಗ್ನಿ ಮತ್ತು ನೀರಿನ ಸಂಯೋಗವನ್ನು ಸೂಚನೆ ಮಾಡುತ್ತೆ. ಇದರ ಅರ್ಥ ನಮ್ಮಲ್ಲಿರುವಂತಹ ಅಂದರೆ ಮನುಷ್ಯರಲ್ಲಿರುವಂತಹ ಅಗ್ನಿಯ ಗುಣಗಳು ನೀರಿನ ಸಂಯೋಗದೊಂದಿಗೆ ಕಡಿಮೆಯಾಗಿ ನಮ್ಮಲ್ಲಿ ಸಹನೆಯನ್ನು ಹೆಚ್ಚಿಗೆ ಮಾಡುವಂತಹ ಒಂದು ಪದವನ್ನು ಸೂಚಿಸುವುದು ರಾಮ ಅನ್ನುವಂತಹ ಶಬ್ದ. ಅಂದರೆ ನಮ್ಮಲ್ಲಿರುವಂತಹ ಅಗ್ನಿಯ ಗುಣಗಳು ಅಂತಂದರೆ ಕ್ರೌರ್ಯ, ಕ್ರೋಧ, ಸಿಟ್ಟು, ಕೋಪ ಈ ರೀತಿಯ ಅಗ್ನಿಯ ಗುಣಗಳು ನೀರಿನ ಸಂಯೋಗದೊಂದಿಗೆ ಸೇರಿಕೊಂಡು ಅದು ಸಮಸ್ಥಿತಿಗೆ ತಲುಪಿ ಸಹನೆ ಅನ್ನುವಂತಹ ಗುಣಗಳನ್ನು ನಮ್ಮಲ್ಲಿ ಹೆಚ್ಚಿಗೆ ಮಾಡುತ್ತೆ. ಹೀಗಾಗಿ ರಾಮ 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 ಅಂತ ಅಂದಾಗ ನಮ್ಮಲ್ಲಿ ಸಹನಾ ಭಾವನೆ ಹೆಚ್ಚಿಗೆ ಆಗುತ್ತೆ. ಹಾಗೆ ಇದು ಶಾಂತಿಯ ಒಂದು ಸ್ವರೂಪತೆಯನ್ನು ಕೂಡ ಸೂಚಿಸುತ್ತೆ. ಹೀಗಾಗಿ ರಾಮನ ಸಹನೆ ಅನ್ನುವಂತಹ ಅನ್ವರ್ಥನಾಮ ಶ್ರೀರಾಮಚಂದ್ರನಿಗೆ ಹುಟ್ಟಿನಿಂದನೇ ಬಂದಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅಷ್ಟೇ ಅಲ್ಲ, ಅನ್ನುವಂತಹ ಅಕ್ಷರ ಅವರ್ಗೀಯ ವ್ಯಂಜನಗಳು ಅಂದರೆ ಯ, ರ, ಲ, ವ, ಶ, ಶ, ಸ, ಹ, ಲಕ್ಷಜ್ಞ ಅನ್ನುವಂತಹ ಅವರ್ಗೀಯ ವ್ಯಂಜನಗಳಲ್ಲಿ 2ನೇ ಸ್ಥಾನದಲ್ಲಿ ಬರುತ್ತೆ. ಅನ್ನುವಂತಹ ಅಕ್ಷರ ವರ್ಗೀಯ ವ್ಯಂಜನ ಪ, ಪ, ಬ, ಬ, ಮ, ಪ, ಪ, ಬ, ಬ, ಮ ಅನ್ನುವಂಥದ್ದು 5ನೇ ಸ್ಥಾನದಲ್ಲಿ, ವರ್ಗೀಯ ವ್ಯಂಜನದಲ್ಲಿ 5ನೇ ಸ್ಥಾನದಲ್ಲಿ ಬರುತ್ತೆ. ಹೀಗೆ 2 ಮತ್ತು 5 ಗುಣಿಸಿದಾಗ ನಮಗೆ 10 ಅನ್ನುವಂತಹ ಸಂಖ್ಯೆ ಸಿಗತ್ತೆ. ಈ 10 ಅನ್ನುವಂತಹ ಸಂಖ್ಯೆ ಒಂದು ಸಲ ನಾವು ರಾಮ ಅಂತ ಅಂದರೆ ಅದು 10 ಬಾರಿ ರಾಮನಾಮ ಜಪವನ್ನು ಸೂಚನೆ ಮಾಡುತ್ತೆ. ಹೀಗೆ ರಾಮ ರಾಮ ರಾಮೈತಿ ರಮೇ ರಾಮೆ ಮನೋರಮೆ ಸಹಸ್ರನಾಮ ತತ್ಸುಲ್ಯಂ ರಾಮನಾಮ ವರಾನನೆ. ಅಂದರೆ ನಾವು ರಾಮ 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 ಅಂತ 3 ಬಾರಿ ದಿನಕ್ಕೆ ಜಪ ಮಾಡಿದ್ರೆ ಅದು 1000 ಬಾರಿ ರಾಮನಾಮ ಜಪವನ್ನು ಮಾಡಿದಷ್ಟು 1000 ಬಾರಿ ಜಪವನ್ನು ಮಾಡಿದಷ್ಟು ಪುಣ್ಯ ಫಲಪ್ರದವಾಗಿರುತ್ತೆ ಅನ್ನುವಂತಹ ವಿಶೇಷ ಅರ್ಥ ರಾಮ ಅನ್ನುವಂತಹ ಶಬ್ದಕ್ಕೆ ಇದೆ. ಹೀಗೆ
ರಾಮನ ಗುಣಗಳನ್ನು, ರಾಮನ ಭ್ರಾತೃತ್ವ ಗುಣಗಳನ್ನು, ಸ್ನೇಹ ಸೌಹಾರ್ದತೆಯನ್ನು, ಪರೋಪಕಾರ ಗುಣವನ್ನು ನಮ್ಮಲ್ಲೂ ಕೂಡ ಅಳವಡಿಸ್ಕೊಂಡು ಇವತ್ತಿನ ದಿನ ನಾವು ರಾಮನ ಕೃಪಾ ಕಟಾಕ್ಷದೊಂದಿಗೆ ನಮ್ಮ ಎಲ್ಲ ಕಾರ್ಯಗಳನ್ನು ಮಾಡ್ತಾ ರಾಮನ ಚಿತ್ತಾಶೀರ್ವಾದ ಎಲ್ಲ ಜೀವರಾಶಿಗಳ ಮೇಲೆ ಇರಲಿ ಅಂತ ಹೇಳ್ತಾ ಒಂದು ರಾಮನ ವ್ಯಕ್ತಿತ್ವಕ್ಕೆ ಪೂರಕವಾಗಿರುವಂತಹ ಸುಭಾಷಿತವನ್ನು ನಿಮ್ಮ ಜೊತೆಗೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಆ ಸುಭಾಷಿತ ಏನು ಹೇಳುತ್ತೆ ಅಂತಂದರೆ, ಮಯ್ಯೇವ ಜೀರ್ಣತಾಂ ಯಾತು ಯತ್ವಯೋಪಕೃತಂ ಮಮ ನರಹ ಪ್ರತ್ಯುಪಕಾರಾರ್ಥಿ ವಿಪತ್ತಿ ಮನುಕಾಂಕ್ಷತಿ. ಇದರ ಅರ್ಥ ಏನು ಅಂತಂದರೆ, ನಮ್ಗೆ ಯಾರಾದರೂ ನಮಗೆ ಹತ್ತಿರದವರು ಅಥವಾ ನಮ್ಮ ವೆಲ್ ವಿಷರ್ಸ್ ಅಂತ ಯಾರಿರ್ತೀವಿ, ಯಾರಾದರೂ ನಮಗೆ ಉಪಕಾರವನ್ನು ಮಾಡಿದಾಗ ನಾವು ಅವರಿಗೆ ಮರಳಿ ನಿಮಗೆ ಪ್ರತ್ಯುಪಕಾರ ಮಾಡ್ತೀವಿ ಅನ್ನುವಂತಹ ಆಶ್ವಾಸನೆಯನ್ನು ಕೊಡಬಾರ್ದಂತೆ. ಅದಕ್ಕೆ ಬದಲಾಗಿ ಧನ್ಯವಾದಗಳನ್ನು ಹೇಳಿ ಮುಗಿಸ್ಬೇಕು. ಯಾಕೆ ಅಂತಂದರೆ, ನಾವು ಅವರಿಗೆ ಮರಳಿ ಪ್ರತ್ಯುಪಕಾರವನ್ನು ಮಾಡ್ತೀವಿ ಅಂತ ಹೇಳಿದಾಗ ಪರೋಕ್ಷವಾಗಿ ನಾವು ಅವರಿಗೆ ವಿಪತ್ತನ್ನು ಸೂಚನೆ ಮಾಡ್ತಾ ಇದ್ದೀವಿ ಅಥವಾ ವಿಪತ್ತನ್ನು ನಿರೀಕ್ಷಿಸ್ತಾ ಇದ್ದೀವಿ ಅವರಿಂದ ಅಂತ ಇದು ಈ ಒಂದು ಅರ್ಥ, ಸುಭಾಷಿತದ ಅರ್ಥ. ಹೀಗಾಗಿ ಇನ್ನು ಮುಂದೆ ಯಾರಾದರೂ ನಮಗೆ ಉಪಕಾರವನ್ನು ಮಾಡಿದ್ರೆ ನಾವು ಅವರಿಗೆ ಧನ್ಯವಾದಗಳನ್ನು ಹೇಳೋದ್ರ ಮೂಲಕ ನಮ್ಮ ಕೃತಜ್ಞತೆಯನ್ನು ಸಲ್ಲಿಸೋಣ. ಇದಕ್ಕಿಂತ ಹೆಚ್ಚಿಗೆ ನಾವು ಅವರಿಗೆ ಪ್ರತ್ಯುಪಕಾರವನ್ನು ಮಾಡ್ತೀವಿ ಅನ್ನುವಂತಹ ಆಶ್ವಾಸನೆಯನ್ನು ಕೊಡೋದು ಬೇಡ ಅಂತ ಹೇಳ್ತಾ ಒಂದು ಶ್ಲೋಕದೊಂದಿಗೆ ಇವತ್ತಿನ ವ್ಲಾಗನ್ನು ಮುಗಿಸ್ತಾ ಇದ್ದೀನಿ. ಶ್ರೀರಾಮ ರಾಮ ರಘುನಂದನ ರಾಮ ರಾಮ, ಶ್ರೀರಾಮ ರಾಮ ಭರತಾಗ್ರಜ ರಾಮ ರಾಮ, ಶ್ರೀರಾಮ ರಾಮ ರಣಕರ್ಕಶ ರಾಮ ರಾಮ, ಶ್ರೀರಾಮ ರಾಮ ಶರಣಂಭವ ರಾಮ ರಾಮ, ಶ್ರೀರಾಮಚಂದ್ರ ಚರಣೋ ಮನಸಾ ಸ್ಮರಾಮಿ, ಶ್ರೀರಾಮಚಂದ್ರ ಚರಣೋ ವಚಸಾ ಗೃಣಾಮಿ, ಶ್ರೀರಾಮಚಂದ್ರ ಚರಣೋ ಶಿರಸಾ ನಮಾಮಿ, ಶ್ರೀರಾಮಚಂದ್ರ ಚರಣೋ ಶರಣಂ ಪ್ರಬದ್ಧೆ. ಮತ್ತೊಮ್ಮೆ ಎಲ್ಲರಿಗೂ ರಾಮನವಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ರೀತಿಯ ಹೆಚ್ಚಿನ ಕಂಟೆಂಟ್ಗಳಿಗೋಸ್ಕರ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವ್ಲಾಗ್ನಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದ.